ನಮಸ್ಕಾರ ವೀಕ್ಷಕರೇ, ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ. ನಾನು ಸೈಯದ್. ನೋಡಿ ವೀಕ್ಷಕರೇ, ಜೀವನದಲ್ಲಿ ಎಂಥ ಕಷ್ಟ ಬಂದರೂ ಸಹಿತ ಯಾವುದೇ ಧೃತಿ ಕೆಡದೆ ಈ ನಮ್ಮ ಜೀವನ ಎಷ್ಟು ಆಯುಷ್ಯ ಕೊಟ್ಟಿರ್ತಾನೆ ನಮ್ಮ ಹಣೆಬರದಲ್ಲಿ ದೇವರು, ಅದನ್ನು ಯಾವಾಗಲೂ ಎದುರಿಸಿ ಈ ಜೀವನ ಸಾಗಿಸ್ಕೊಂಡು ಹೋಗಬೇಕು. ಎಷ್ಟೋ ಕಷ್ಟ ಬಂದರೂ, ಎಷ್ಟೋ ತೊಂದರೆ ಬಂದರೂ ಛಲದಂಕ ವಿಕ್ರಮನಂತೆ ಇದರಲ್ಲಿ ಈಸಿ ದಡ ಸೇರುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಕೋಬೇಕು ವೀಕ್ಷಕರೇ. ಇಲ್ಲದಿದ್ದರೆ ದೊಡ್ಡ ಅನಾಹುತ ಆಗುವುದರಲ್ಲಿ ಸಂದರ್ಭ. ಈ ಅನಾಹುತಗಳನ್ನು ತಪ್ಪಿಸಲಿಕ್ಕೆ ನಮಗೆ ಎಷ್ಟೋ ಕಷ್ಟ ಬಂದರೂ ಸಹಿತ ನಮ್ಮ ಸ್ನೇಹಿತರಿಗಾಗಲಿ, ಆಪ್ತರಿಗಾಗಲಿ, ನೆರೆಹೊರೆಯವರಿಗೆ ಆಗಲಿ ಏನೋ ನಮ್ಮ ತೊಂದರೆಗಳನ್ನ ಹೇಳಿದರೆ ಯಾವುದೇ ಒಂದು ನಾಚಿಕೆ ಸ್ವಭಾವ ಇಟ್ಕೋಬಾರ್ದು. ಧೃತಿಗೆಡದೆ ಹೇಳಬೇಕು, ಹೃದಯ ತುಂಬಿ ಹೇಳಬೇಕು, ನಮಗೆ ಇಂಥ ಕಷ್ಟ ಕಾಲ ಬಂದಿದೆ. ಆದರೆ ಒಂದು ದುರಂತದ ಕತೆ, ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಕೋಬಾರ್ದು ವೀಕ್ಷಕರೇ. ಇವತ್ತೊಂದು ಕುಟುಂಬ ನೋಡಿ, ಇಬ್ಬರು ತಂದೆ ತಾಯಿ, 3 ಮುದ್ದಾದ ಮಕ್ಕಳು, ಎಷ್ಟೊಂದು ಹೃದಯ ವಿದ್ರಾವಕ ಕರಳು ಚುರ್ ಅನ್ನುವಂಥ ಘಟನೆಯ ಒಂದು ಸುದ್ದಿ ತೆಗೆದುಕೊಂಡು ಬಂದಿದ್ದೀನಿ. ಆ ಮಕ್ಕಳ ಮುಖ ನೋಡಿ ಎಷ್ಟೊಂದು ಸುಂದರ ಇದ್ದಾವೆ, ತಂದೆ ತಾಯಿ ನೋಡಿ ಎಷ್ಟೊಂದು ಸಣ್ಣ ವಯಸ್ಸು. ಆದರೆ ಯಾವ ಗಂಡಾಂತರ ಅವರಿಗೆ ಕಾಡಿರಬಹುದು, ಎಂಥ ಚಿಂತಾಕ್ರಾಂತರಾಗಿ ಅವರು ಯಾವ ವ್ಯವಹಾರದಲ್ಲಿ ಅವರಿಗೆ ನಷ್ಟ ಅನುಭವಿಸಿರಬಹುದು, ಯಾವ ಅವರಿಗೆ ಅವಮಾನ ಆಗಿರಬಹುದು, ಏನು ತೊಂದರೆ ಆಗಿರಬಹುದು. ಅವರು 5 ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನಿಜಕ್ಕೂ ಇದು ಒಂದು ಹೃದಯ ವಿದ್ರಾವಕ ಘಟನೆ. ಇಂಥ ಘಟನೆಯಿಂದ ವಿಚಲಿತರಾಗಬಾರ್ದು. ಇಂಥ ಘಟನೆ ಆಗುವಕ್ಕಿಂತ ಮುಂಚಿತ ನಮ್ಮ ನೆರೆಯವರಾಗಲಿ, ನಮ್ಮ ನೆಂಟಸ್ಥರಾಗಲಿ, ನಮ್ಮ ಪರಿಚಯಸ್ಥರಾಗಲಿ, ನಮಗೆ ಬೇಕಾದವರಾಗಲಿ, ಅಪರಿಚಿತ ಆಗಲಿ ಸಹಿತ ಅವನ ಹತ್ರ ನಾವು ಕೈ ಮುಗಿದು ಕೇಳಿದರೆ ದೇವರ ರೂಪದಲ್ಲಿ ಯಾರೋ ಬಂದು ಇಂಥ ಅನಾಹುತಗಳನ್ನು ತಪ್ಪಿಸಿಕೊಳ್ಳಕ್ಕೆ ಹೋಗ್ತಾನೆ. ಜೀವನದಲ್ಲಿ ಜಿಗುಪ್ಸೆ ಆಗಬಾರ್ದು. ಮಾನಸಿಕ ರೋಗ ಇರದಂತೆ ಬಂದಂತೆ ವರ್ತನೆ ಮಾಡಬಾರ್ದು. ಪ್ರತಿಯೊಂದಕ್ಕೂ ಪರಿಹಾರವಿದೆ ವೀಕ್ಷಕರೇ. ಆ ಪರಿಹಾರಕ್ಕೆ, ಪ್ರತಿಯೊಂದು ರೋಗಕ್ಕೆ ಸಹಿತ ಇವತ್ತು ಔಷಧ ಇದೆ. ಪ್ರತಿಯೊಂದು ಯಾವುದೇ ಚಿಂತೆ ಬಂದರೂ ಸಹಿತ ಅದಕ್ಕೆ ಪರಿಹಾರ ಇದೆ. ಇದೊಂದು ಭೂಪಾಲದ ಒಂದು ಕುಟುಂಬ ವೀಕ್ಷಕರೇ. 5 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದೊಂದು ನಿಜಕ್ಕೂ ಹೃದಯ ವಿದ್ರಾವಕ ಘಟನೆ. ಹೆಣ್ಣಿಗೆ ಅಲಂಕಾರ ಹೆಚ್ಚು, ಹೆಣ್ಣು ಬಹಳ ಸುಂದರತೆಯಿಂದ ಕೂಡಿದಂಥ ಕವಿ, ಕಾದಂಬರಿದಾರರು, ಅನೇಕ ಸಾಹಿತಿಗಳು ಸಹಿತ ಹೆಣ್ಣನ್ನೇ ಹೊಗಳಿದ್ದಾರೆ. ಹೆಣ್ಣಿನ ಬಗ್ಗೆ ಅದ್ಭುತವಾಗಿ ಅನೇಕ ಲೇಖನಗಳನ್ನು ಬರೆದಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ. ಪ್ರತಿಯೊಂದು ಹೆಸರಾಂತ ಕಾದಂಬರಿದಾರರು ನೋಡಿ. ಈ ವಿಷಯವನ್ನು ಯಾಕೆ ಇದಕ್ಕೆ ನಾನು ಜೋಡಿಸ್ತಾ ಇದ್ದೀನಿ ಅಂದರೆ, ಮುದ್ದಾದ 3 ಹೆಣ್ಣು ಮಕ್ಕಳಿದ್ದಾವೆ. ತಾಯಿ ಸಹಿತ ಹೆಣ್ಣು ಮಗಳು 4 ಜನ ಆತ್ಮಹತ್ಯೆ ಮಾಡ್ಕೊಂಡ್ರು. ಅದ್ರ ಜೊತೆ ತಂದೆನೂ ಆತ್ಮಹತ್ಯೆ ಮಾಡ್ಕೋತಾರೆ. ಅಂದರೆ ಇಡೀ ಕುಟುಂಬನೇ ಇದು ಆತ್ಮಹತ್ಯೆ ಆಯಿತು. ಅದಕ್ಕಾಗಿ ಇಂಥ ಗೋಜಿಗೆ ಹೋಗಬಾರ್ದು. ಎಂಥ ಕಷ್ಟ ಬಂದರೂ ಸಹಿತ ನಾವು ಅದಕ್ಕೆ ಪರಿಹಾರಗೋಸ್ಕರ ಮತ್ತೊಬ್ಬನ ಹತ್ರ ಕೇಳಬೇಕು. ಹೆಣ್ಣಿಗೆ ಅಲಂಕಾರ ಯಾಕೆ ಹೆಚ್ಚಂದರೆ, ನೋಡಿ, ಒಂದು ಹೆಣ್ಣಿನ ತೋರಿಸ್ತಾ ಇದ್ದೀನಿ ನಾನು ಇವತ್ತು. ಆ ಹೆಣ್ಣಿಗೆ ದೇವರು ಯಾವ ರೀತಿ ಕೇಶರಾಶಿ ಕೊಟ್ಟಿರ್ಬೋದು ನೀವು ನಿಜಕ್ಕೂ ಕುತೂಹಲ ಪಡ್ತೀರಾ. ದ್ರೌಪದಿಗೆ ಎಂಥ ಕೇಶರಾಶಿ ಕೊಟ್ಟಿದ್ದು, ಅದೇ ರೀತಿ ಈ ಒಂದು ಹೆಣ್ಣಿಗೆ ಕೇಶರಾಶಿ ಕೊಟ್ಟಿದ್ದಾನೆ. ಆ ಕೇಶರಾಶಿ ನೋಡಿದರೆ ಅವಳು ಯಾವ ರೀತಿ ಆ ಕೇಶರಾಶಿಯನ್ನು ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದಾಳೆ, ಅದನ್ನು ಯಾವ ರೀತಿ ಅದನ್ನು ಪರಿಪಾಲನೆ ಮಾಡ್ಕೊಂಡು ಬಂದಿದ್ದಾಳೆ, ಅದನ್ನು ಸಂಪೂರ್ಣ ದೃಶ್ಯ ನೀವು ನಮ್ಮ ನಂಬರ್ ಒನ್ ಚಾನಲ್ನಲ್ಲಿ ನೋಡಬಹುದು ವೀಕ್ಷಕರೇ. ಇದು ಇವತ್ತಿನ ಬಹಳ ವಿಷಯವಾದ ಒಂದು ಅದ್ಭುತವಾದ ಒಂದು ಟಾಪಿಕ್ ವೀಕ್ಷಕರೇ. ಇದನ್ನು ಎಲ್ಲರೂ ಲೈಕ್, ಶೇರ್ ಮಾಡಿ. ಇಂಥ ಘಟನೆಗಳಿಂದ ನಾವು ವಿಚಲಿತರಾಗದೆ ಈ ಘಟನೆಯಿಂದ ದೂರ ಇರಬೇಕು. ಆತ್ಮಹತ್ಯೆ ಮತ್ತು ನಮ್ಮ ಸಾವನ್ನ ಮತ್ತು ಕೊಡೋಗೋಸ್ಕರ ನಾವು ಯಾವುದೇ ಅಂತ ತ್ಯಾಗ ಮಾಡಲಿಕ್ಕೆ ಹೋಗಬಾರ್ದು. ಆಕಸ್ಮಿಕ ಆದರೆ ಆ ಮಾತು ಬೇರೆ ಇರುತ್ತೆ. ಯಾವುದೇ ಒಂದು ಅಪಘಾತ ಆಗುತ್ತೆ, ಯಾವುದೇ ಒಂದು ಸುನಾಮಿ ಆಗುತ್ತೆ, ಯಾವುದೇ ಒಂದು ಭೂಕಂಪ ಆಗುತ್ತೆ, ಯಾವುದೇ ಒಂದು ಪ್ರಕೃತಿ ವಿಕೋಪ ಆಗುತ್ತೆ, ಅದು ದೇವರದು ಒಂದು ಆಕಸ್ಮಿಕ. ಆದರೆ ನಮ್ಮ ಜೀವವನ್ನು ಅದ್ಭುತವಾಗಿ ಕೊಟ್ಟಂತ, ರೂಪಣೆ ಮಾಡಲಿಕ್ಕೆ ಕೊಟ್ಟಂತ ಇದರ ಉಪಯೋಗ ತೆಗೆದುಕೊಳ್ಳೋಗೋಸ್ಕರ ಇದರ ಬಗ್ಗೆ ಮತ್ತೊಬ್ಬರ ಬುದ್ಧಿವಂತರ ಜೊತೆ ನಾವು ಚರ್ಚೆ ಮಾಡಿಕೊಂಡು, ಈ ಚರ್ಚೆ ಮುಗಿದ ನಂತರ ಅವ್ರ ಜೊತೆ ಇದಕ್ಕೊಂದು ಪರಿಹಾರ ಮಾಡಿಕೊಂಡ್ರೆ ಜೀವನ ಸುಗಮ, ಜೀವನ ಸುಂದರ, ಜೀವನ ವಿಶಾಲ ವೀಕ್ಷಕರೇ. ಇದೇ ಇವತ್ತಿನ ಸ್ಟೋರಿ. ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನು ಮರೆಯಬೇಡಿ ವೀಕ್ಷಕರೇ. ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಚಾನಲ್ ಹೆಮ್ಮೆಯ ಚಾನಲ್. ನಮಸ್ಕಾರ ವೀಕ್ಷಕರೇ.